ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ನನ್ನ ಈ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈಗಾಗಲೇ ಟೀಚರ್ಗೆ ಯಾಕೆ ಸಂತೋಷ ಆಯಿತು ಅನ್ನೋದನ್ನು ನೀವು ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಲ್ವಾ? ಖಂಡಿತ ನಿಮ್ಮ ಕುತೂಹಲದ ಮುಂದಿನ ಭಾಗವನ್ನು ನಾನು ಓದ್ತಾ ಇದ್ದೀನಿ. ಸ್ನೇಹಿತರೆ, ಯಾರು ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರೊಡನೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗಿದ್ರೆ ತಡ ಯಾಕೆ? ಶಾಲಿನಿಗೆ ಯಾಕೆ ಸಂತೋಷ ಆಯಿತು? ಈಗಾಗಲೇ ನಿಮ್ಗೆ ತಿಳಿದಿದೆ, ಅವ್ರ ಊರಲ್ಲಿ ತುಂಬ ನೀರಿನ ಸಮಸ್ಯೆ ಇತ್ತು. ಸೊ ದಿನಕ್ಕೆ 2 ಟೈಮ್ಸ್ ಅವ್ರು ನೀರನ್ನು ಹೊತ್ತಾಕೋತಾ ಇದ್ದರು. ಹಾಗೆ ಒಂದು ತುಂಬಿದ ಕೊಡವನ್ನು ಎತ್ತಾಕೊಂಡು ಅವಳು ಬರ್ತಿರುವಾಗ ಅಲ್ಲಿ ಯಾರು ಬಂದರು? ಎಸ್, ಅಂಚಣ್ಣ ಬರ್ತಾರೆ. ಪ್ರವೀಣ್ ಅಂತ ಅವ್ರ ಹೆಸರು. ಅವರು ಶಾಲಿನಿ ತುಂಬಿದ ಕೊಡ ಎದುರಿಗೆ ಬಂದರೆ ಶುಭ ಅಂತಾರೆ ಅಂತ ಕೇಳಿದಾಗ, ಹೌದಾ ಅಂಕಲ್ ಅಂತ ಶಾಲಿನಿ ಕೇಳ್ತಾರೆ. ಹಾಗಿದ್ರೆ ಶಾಲಿನಿಗೆ ಅವತ್ತಿನ ದಿನ ತುಂಬ ಶುಭ ದಿನ ಆಗಿದ್ದು, ನನಗಿಂತ ನಿನಗೆ ಈ ದಿನ ಶುಭ ದಿನ. ಮೊದಲು ಕೊಡನ ಕಟ್ಟೆ ಮೇಲಿಡು, ನಿನ್ನ ಹೆಸರಿನಲ್ಲಿ ಒಂದು ರಿಜಿಸ್ಟರ್ ಪೋಸ್ಟ್ ಬಂದಿದೆ, ತೆಗೆದುಕೊಳ್ಳುವಿಯಂತೆ. ಪ್ರವೀಣ್ ಅಂಕಲ್ ಮಾತಿನಿಂದ ಯಾರಿಗೆ? ಶಾಲಿನಿಗೆ ತುಂಬ ಆಶ್ಚರ್ಯ ಆಯಿತು. ಅವಳು ಬೇಗನೆ ಕೊಡನ ಕಟ್ಟೆ ಮೇಲೆ ಇಟ್ಟು ತನ್ನ ವೇಲಿನಿಂದ ಮುಖವನ್ನು ಒರೆಸ್ಕೋತಾ ಅವಳು ಆ ರಿಜಿಸ್ಟರ್ ಪೋಸ್ಟನ್ನು ಇಸ್ಕೋತಾಳೆ. ಅವ್ರು ಹೇಳಿದ ಕಡೆ ಸಹಿ ಮಾಡ್ತಾಳೆ. ಆಮೇಲೆ ಆ ಮನೆಯಿಂದ ಅವಳ ಅಪ್ಪ, ಅವ್ವ, ತಂಗಿರೆಲ್ಲ, ತಮ್ಮ ಕೂಡ ಹೊರಗೆ ಬರ್ತಾರೆ. ಪಕ್ಕದ ಮನೆಯಲ್ಲಿರ್ತಕ್ಕಂಥ ದ್ರಾಕ್ಷಾಯಿಣಿ ಅತ್ತೆ ಕೂಡ ಹೊರಗೆ ಬರ್ತಾರೆ. ಅದೇನದು ಅಂತಃಪತ್ರ ಶಾಲಿನಿ ಅಂತ ಅವರ ಅತ್ತೆ ಕೇಳ್ತಾರೆ. ಆಗ ಶಾಲಿನಿ ಆ ಪತ್ರವನ್ನು ಒಂದು ಭಾಗವನ್ನು ಹರಿದು ಅದ್ರ ಒಳಗಡೆ ಇರ್ತಕ್ಕಂಥ ವಿಷಯನ ಓದ್ತಾ ಹೋಗ್ತಾಳೆ. ಅವಳ ಕಣ್ಣಲ್ಲಿ ನೀರು ದಳ ದಳ ಹರಿಯೋಕ್ಕೆ ಪ್ರಾರಂಭ ಆಯಿತು. ಇತ್ತ ಕಾದಂಬರಿ ಓದ್ತಾ ಇದ್ದಾರಲ್ಲ, ರೇಷ್ಮಾ ಕಾದಂಬರಿ ಓದ್ತಾ ಇದ್ದಾಳೆ. ಉಳಿದವರೆಲ್ಲ ಕೇಳ್ತಾ ಇದ್ದಾರೆ. ಕಸ್ತೂರಿಗೆ ಪೂರ್ತಿ ಭಯ. ಕಸ್ತೂರಿ ಅಂದರೆ ಯಾರು ಗೊತ್ತಲ್ಲ, ತೊದಲ್ತಾ ಮಾತಾಡ್ತಾಳಲ್ಲ ಆ ಹುಡುಗಿ. ಅವಳು ಅದರಲ್ಲೂ ಕೇಳ್ತಾಳೆ ಗಾಬರಿಗೆ, ಅಯ್ಯೋ ನಮ್ಮ ಟೀಚರ್ಗೆ ಏನಾಯ್ತೆ ಅಂತ ತೊದಲ್ತಾ ಕೇಳಿದಾಗ, ಆಗ ಏನಿಲ್ಲ, ನೀನು ಸುಮ್ಮನೆ ಇರು ಅಂತ ಮೇರಿ ಹೇಳ್ತಾಳೆ. ಆಗ ಕಸ್ತೂರಿ ಸುಮ್ಮನೆ ಆಗ್ತಾಳೆ. ಓಕೆ, ಏನಾಯ್ತೆ ಎಂದು ಅವರವ್ವ ಪ್ರಶ್ನೆ ಮಾಡ್ತಾರೆ. ಯಾರವ್ವ ಅಂದ್ಕೊಂಡ್ರಿ? ಶಾಲಿನಿಯ ತಾಯಿ. ಆಗ ಅವಳು ಕಣ್ಣೀರು ಒರೆಸ್ಕೊಳ್ತಾ, ಅವ್ವ, ನನಗೆ ಟೀಚರ್ ಕೆಲಸದ ಆರ್ಡ್ರ್ ಬಂದಿದೆ, ಕಾರವಾರ ಜಿಲ್ಲೆ ಮುಂಡಗೋಡು ತಾಲೂಕಿನ ಇಂದೂರು ಊರಿಗೆ. ಈಗ ಅವ್ವನ ಕಣ್ಣಲ್ಲಿ ನೀರು ಕಾಣಿಸ್ತು. ಯಾಕೆ ಹೇಳಿ? ಎಲ್ರಿಗೂ ಖುಷಿ, ತಮ್ಮ ಮಗಳಿಗೆ ಒಂದು ಒಳ್ಳೆಯ ಕೆಲಸ ಸಿಕ್ತು, ಗೌರ್ಮೆಂಟ್ ಜಾಬ್ ಸಿಕ್ತು. ಹಾಗೆ ಅವಳು ಇಷ್ಟು ದಿವಸ ಕಷ್ಟಪಟ್ಟು ಓದಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಮನೆ ಮಂದಿಗೆಲ್ಲ ಖುಷಿ. ಅರೇ ಶಾಲಿನಿ ಟೀಚರ್ ಆದ್ಲು, ಕಂಗ್ರ್ಯಾಚುಲೇಷನ್ ಶಾಲಿನಿ, ನನಗೆ ಸಿಹಿ ಬೇಕೇ ಬೇಕು. ನೋಡಿ, ಪ್ರವೀಣನ ಕೂಡ ಹೀಗೆ ಹೇಳಿದಾಗ ಅವರಪ್ಪ ಹೇಳ್ತಾರೆ, ಶಾಲಿನಿ ಅಪ್ಪ, ಅಯ್ಯೋ ನಾನೇ ನಿನಗೆ ಕೊಡಿಸ್ತೀನಿ ಸಿಹಿನ, ಮೊದಲು ಚಹಾ ಕುಡಿಯುವಂತೆ ಬಾ ಅಂತ ಹೇಳಿ ಪ್ರವೀಣನ ತಮ್ಮ ಮನೆ ಮುಂದೆ ಕಟ್ಟೆ ಮೇಲೆ ಕೂಡಿಸ್ಕೋತಾರೆ. ಹೀಗೆ ಎಲ್ಲರೂ ಅಲ್ಲಿ ಕೂತ್ಕೋತಾರೆ. ಆಗ ದ್ರಾಕ್ಷಾಯಿಣಿ ಅತ್ತಿಗೂ ತುಂಬ ಖುಷಿಯಾಗುತ್ತೆ. ಅವರು ಈ ವಿಷಯನ ಎಲ್ಲರ ಕಡೆ ಹೇಳಬೇಕು, ಎಲ್ಲ ಊರು ತುಂಬ ಸುದ್ದಿನ ಮಾಡಬೇಕು ಅಂತ ಹೊರಡ್ತಾಳೆ. ನೋಡಿ, ಕೆಲವರು ಸ್ವಭಾವ ಹಾಗೇ, ಅವ್ರಿಗೆ ಏನನ್ನೂ ಮುಚ್ಚಿಟ್ಕೊಳೋದಿಲ್ಲ. ಮೌತ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೀವಿ. ನಾವೇನಾದರೂ ಯಾವುದಾದ್ರೂ ವಿಷಯನ ಊರು ತುಂಬ ಸ್ಪ್ರೆಡ್ ಮಾಡಬೇಕಂದ್ರೆ ಇಂಥವ್ರು ಒಬ್ಬರಿದ್ರೆ ಸಾಕು ಅಲ್ವಾ? ಸೊ ಇಲ್ಲೂ ಹಾಗೆ ದ್ರಾಕ್ಷಾಯಿಣಿ ಅತ್ತೆ ಆಗಲೇ ವಿಷಯನ ಎಲ್ರಿಗೂ ಹೇಳೋಕ್ಕೆ ಅಥವಾ ಮುಟ್ಸೋಕ್ಕೆ ರೆಡಿಯಾಗಿ ಹೋಗ್ತಾರೆ. ಈ ಕಡೆ ಶಾಲಿನಿ ಆ ಒಂದು ಪತ್ರವನ್ನು, ಅಂದರೆ ಆ ರಿಜಿಸ್ಟರ್ ಪೋಸ್ಟ್ನ ಅಥವಾ ಅವರು ಕೆಲಸಕ್ಕೆ ಬಂದಿರತಕ್ಕಂಥ ಒಂದು ಆರ್ಡ್ರ್ ಕಾಪಿನ ತೊಗೊಂಡೋಗಿ ದೇವ್ರ ಮನೆ ಮೇಲೆ, ದೇವ್ರ ಕಟ್ಟೆ ಮೇಲೆ ಇಟ್ಟು ದೀಪ ಹಚ್ಚಿ ನಮಸ್ಕರಿಸ್ತಾಳೆ. ಹಾಗೆ ಅವ್ರ ತಾಯಿ ಚಾನ ಮಾಡಿಕೊಡ್ತಾರೆ. ಎಲ್ರಿಗೂ ಟೀನ ಕೊಟ್ಟು ಅವಳು ಮತ್ತೆ ವಾಪಸ್ಸು ಎಲ್ಲಿಗೆ ಬರ್ತಾಳೆ? ಆ ದೇವ್ರ ಮನೆಗೆ ಬಂದು ಆ ದೇವ್ರ ಕಟ್ಟೆ ಮೇಲಿರ್ತಕ್ಕಂತಹ ಪತ್ರವನ್ನು ತಗೊಂಡು ಅಲ್ಲಿಂದ ಹೊರಗೆ ಬರ್ತಾಳೆ. ಹೊರಗೆ ಬಂದು ಕಾಲಿಗೆ ಹವಾಯಿ ಚಪ್ಪಲ್ ಹಾಕ್ಕೊಳ್ತಾ, ಈಗ ನಾನು ಮೊದಲು ರುಸ್ತುಂ ಪಪ್ಪನ ಆಶೀರ್ವಾದ ಪಡೆದುಕೋಬೇಕು ಎನ್ನುತ್ತಾ ಮನೆಯವರ ಮಾತನ್ನು ಕೇಳಿಸ್ಕೊಳ್ಳದೆ ಅವಸರವಾಗಿ ಅಲ್ಲಿಂದ ಅವಳು ಹೊರಡ್ತಾಳೆ. ನೋಡಿ, ಅವರ ಅನುಭವ ಅಂದರೆ ಆ ಟೈಮಲ್ಲಿ ಅವ್ರಿಗೆ ಯಾವ ರೀತಿ ಆಗಿದೆ ಶಾಲಿನಿಗೆ ಅಂದರೆ, ಕಾಲುಗಳು ನೆಲದ ಮೇಲೆ ನಿಲ್ಲದೆ ಆಕಾಶದಲ್ಲಿ ಹಾರಾಡ್ತಿದ್ದಾರೆ. ಅವರಿಗೆ ಎಷ್ಟು ಖುಷಿಯಾಗಿದೆ ಅಂದರೆ, ಪ್ರಪಂಚದಲ್ಲಿ ತನ್ನಷ್ಟು ಖುಷಿನೇ ಯಾರಿಗೆ ಇಲ್ವೇನೋ ಅಂತ ಆ ಕ್ಷಣ ಶಾಲಿನಿಗೆ ಅನಿಸಿದ್ದುಂಟು. ಇದಕ್ಕೆಲ್ಲ ಕಾರಣ ರುಸ್ತುಂ ಪಪ್ಪ. ಸ್ವಲ್ಪ ಹೊತ್ತು ನಡೆದ ಹಾಗೆ ರುಸ್ತುಂ ಪಪ್ಪನ ಮನೆ ಕಾಣಿಸ್ತು. ನೋಡಿ ಸ್ನೇಹಿತರೆ, ಅವತ್ತು ಅಂದರೆ ಆ ದಿನ
ಶಾಲಿನಿಗೆ ಯಾಕೆ ಖುಷಿ ಆಯಿತು ಅನ್ನೋದಕ್ಕೆ ನಿಮಗೆಲ್ಲ ಗೊತ್ತಾಯಿತು. ಖಂಡಿತ ಅವತ್ತು ಅವಳಿಗೆ ಜೀವನದ ಒಂದು ಮಹತ್ತರವಾದಂಥ ದಿನ, ಅವಳ ಸಾಧನೆಗೆ ಪ್ರತಿಫಲ ಸಿಕ್ಕಂಥ ದಿನ. ಒಬ್ಬ ಶಾಲಿನಿ, ಒಂದು ಹಳ್ಳಿಯ ಹುಡುಗಿ, ಒಬ್ಬ ಟೀಚರಾಗಿ ಅವತ್ತು ಅವಳಲ್ಲಿ ಗುರುತಿಸ್ಕೋತಾಳೆ. ಸೊ ಎಲ್ರಿಗೂ ಅಂದರೆ ಎಲ್ರಿಗೂ ಖುಷಿಯಾಗುತ್ತೆ. ಅದಕ್ಕೆ ಮುಖ್ಯ ಕಾರಣ ಯಾರು? ರುಸ್ತುಂ ಪಪ್ಪ. ಹಾಗಿದ್ರೆ ಮುಂದಿನ ಭಾಗದಲ್ಲಿ ರುಸ್ತುಂ ಪಪ್ಪ ಯಾರು, ಅವಳಿಗೂ ಮತ್ತು ರುಸ್ತುಂ ಪಪ್ಪಗೂ ಏನು ಸಂಬಂಧ, ಸೊ ಅವಳು ಯಾಕೆ ಅವರನ್ನು ರುಸ್ತುಂ ಪಪ್ಪ ಅಂತ ಕರೀತಾಳೆ. ಸೊ ಹೀಗೆ ತುಂಬ ಕುತೂಹಲಕಾರಿ ವಿಚಾರಗಳು ಖಂಡಿತ ನಿಮಗೆ ಮುಂದಿನ ಅಧ್ಯಾಯಗಳಲ್ಲಿ ಸಿಗುತ್ತೆ. ಅಲ್ಲಿವರೆಗೂ ಕಾಯ್ತೀರಾ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.